ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಉಳಿದಿರುವಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ, ಘಟಾನುಘಟಿ ನಾಯಕರು ಅಲ್ಲಿ ಏನ್ ಹೇಳ್ತಾರೆ, ಆಕಾಂಕ್ಷಿಗಳು ಯಾರ್ಯಾರ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ. ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡೋಣ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಈ ಸಲ ಲೋಕಸಭಾ ಚುನಾವಣೆಯ ಸಂದರ್ಭದ ರಣಕಣ? ಬಿಜೆಪಿ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ? ಬಿಸಿಲನಾಡು ಕಲಬುರಗಿಯಲ್ಲಿ ಲೋಕ ಎಲೆಕ್ಷನ್ನ ಫೀವರ್ ಬಿಸಿ ಏರ್ತಾ ಇದೆ. ಆದರೆ ಆ ಒಂದು ಬಿಸಿ ಏರುವಂತಹ ಸಂದರ್ಭದಲ್ಲೂ ಕೂಡ ಪಕ್ಷಗಳು ಏನೆಲ್ಲ ತೀರ್ಮಾನವನ್ನ ಕೈಗೊಳ್ತಾ ಇವೆ, ಯಾವ ರೀತಿಯಾಗಿ ಈ ಸಲ ಆ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಆಕಾಂಕ್ಷಿಗಳು ಏನ್ ಹೇಳ್ತಾ ಇದ್ದಾರೆ, ಯಾರ್ಯಾರಿಗೆ ಏನೇನು ನಿರೀಕ್ಷೆ ಇದೆ ನೋಡೋಣ. ಊರಿಯಲ್ಲಿ ಯಾರೇ ಅಭ್ಯರ್ಥಿ ಆಗಲಿ, ಅಭ್ಯರ್ಥಿ ಬಗ್ಗೆ ನಮ್ಗೆ ಗೊಂದಲ ಚಿಂತೆ ಇಲ್ಲ. ಕಾಂಗ್ರೆಸ್ದಾಗ ಬೇಕಾದ್ರು ನಿಂದ್ರಲಿ, ನಾವು ಪ್ರಿಪೇರ್ಡ್ ಇದ್ದೀವಿ. ವಾತಾವರಣ ಬಹಳ ಚಲೋ ಅದ. ಕಲಬುರಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅಭ್ಯರ್ಥಿ ಇದ್ದೀನಿ, ನಾನೇ ಇಲ್ಲಿ ಕಾಂಟೆಸ್ಟ್ ಮಾಡ್ತೇನೆ. ಡೆಮೋಕ್ರಸಿದ ಎಲ್ಲರೂ ಕೇಳ್ತಾರ, ಪಾರ್ಟಿನೂ ಸರ್ವೆ ಮಾಡ್ತದ. ಬಟ್ ನನಗೆ ಗೊತ್ತದ, ನಾನಿಲ್ಲಿ ಅಭ್ಯರ್ಥಿ ಆಗ್ತೀನಿ, ನನಗೆ ಕಾನ್ಫಿಡೆನ್ಸ್ ಅದ, ನಾವು ಗೆದ್ದಿತ್ತು ಎಲೆಕ್ಷನ್. ಯಾರು ಬೇಕಾದವ್ರು ಇಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ನು ಕ್ಯಾಂಡಿಡೇಟ್ ಇನ್ನೂ ತೀರ್ಮಾನ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ಆದರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 28 ಲೋಕಸಭಾ ಕ್ಷೇತ್ರಕ್ಕೆ ಎಲ್ಲರೂ ಅಬ್ಸರ್ವರ್ಸನ್ನು ಹಾಕಿದರು. ಅವರಲ್ಲಲ್ಲಿ ಭೇಟಿ ಕೊಟ್ಟು ಒಂದು ಸಂಭಾವಿತ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಭಾಳಷ್ಟು ಜನ, ಇನ್ನೂ ಕೆಲವು ಜನ ಕೊಡೋರಲ್ಲಿದ್ದಾರೆ. ಹಾಗಾಗಿ ಅದಾದಮೇಲೆ ಪಕ್ಷ ಎಲ್ಲ ಆ ಮತಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಸಮಾಲೋಚನೆ ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ. ಪೂರ್ಣ ಬಹುಮತದ ವಿಶ್ವಾಸದಿಂದ ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರ ಗೆದ್ದಿಗಿರ್ತೀವಿ. ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ನೋಡಿದಿರಿ, ಯಾವ ರಾಜ್ಯದಲ್ಲಿ ಎಲ್ಲ ಪೋಲಿಂಗ್ ರಿಸಲ್ಟ್ ಏನು ಹೇಳ್ತೀವೋ ಅದಕ್ಕಿಂತ ಮೀರಿ ಜನರು ಏನಪ್ಪ ಅಂದರೆ ನರೇಂದ್ರ ಮೋದಿ ಅವ್ರ ಮೇಲೆ ವಿಶ್ವಾಸ ಮಾಡಿ ನಮ್ಗೆ ವೋಟ್ ಮಾಡಿದ್ದಾರೆ. ಹಾಲಿ ಅಭ್ಯರ್ಥಿ ಉಮೇಶ್ ಜಾಧವ್ ಇದ್ದಾರೆ. ಅದು ಬಿಟ್ಟು ಇದೊಂದು ರಾಷ್ಟ್ರೀಯ ಪಕ್ಷ ಇದೆ, ಆಕಾಂಕ್ಷಿಗಳು ಇರ್ತಾರೆ. ಆದರೂ ಕೂಡ ತೀರ್ಮಾನ ಏನಂದರೆ ನಮ್ಮ ಹೈಕಮಾಂಡ್ ಮಾಡ್ತಾರೆ. ಕಾರ್ಯಕರ್ತರು ಈಗಾಗಲೇ ಅಂದರೆ ಬೂತ್ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ನಾವು ಲೋಕಸಭಾ ಚುನಾವಣೆ ತಯಾರಿ ಮಾಡ್ತಾಯಿದ್ದೀವಿ. ಪೂರ್ಣ ವಿಶ್ವಾಸದೊಂದಿಗೆ ಏನಂದರೆ ಈ ಕಲಬುರಗಿ ಲೋಕಸಭಾ ಕ್ಷೇತ್ರ ಮತ್ತೆ ನಾವು ಗೆದ್ದಿತ್ತೇವೆ ವಿಶ್ವಾಸ ಹೊಂದಿದ್ದೀವಿ. ನಾವು ನಮ್ಮ ರಾಜ್ಯದಲ್ಲಿ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಎಲ್ಲ ಕಡೆ ಅಬ್ಸರ್ವರ್ ಹಾಕಿದ್ದಾರೆ. ಇನ್ನು ಅಭ್ಯರ್ಥಿ AICC ಅಧ್ಯಕ್ಷರ ಮೇಲೆ ಬಿಟ್ಬಿಟ್ಟಿದ್ದಾರೆ. ಯಾರು ನಿಮ್ಗೆ ಅರ್ಜಿ ಏನಾದರೂ ಕೊಟ್ಟಿಲ್ಲ? ಅರ್ಜಿ ಇಲ್ಲ. ಯಾಕಂದ್ರೆ ಮೊದಲು ಹಿಡಿದು ಸಾಹೇಬರು ಕಂಟೆಸ್ಟ್ ಮಾಡಿದ್ದದ. ಇಲ್ಲಿ ಅರ್ಜಿ ಯಾವಾಗಲೂ ಏನು ಯಾರೂ ಕೊಡಲ್ಲ. ಇಲ್ಲಿ AICC ಅಧ್ಯಕ್ಷರು ಏನು ಹೇಳ್ತಾರೆ ಅದೇ ತೀರ್ಮಾನ. ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡಿ ಆನ್ಲೈನ್ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರಷ್ಟೇ ಮಹಿಳಾ ಮತದಾರರು ಕೂಡ ಇರುವಂತದ್ದು. ಜಾತಿವಾರು ಲೆಕ್ಕಾಚಾರ ಹೇಗೆ ವರ್ಕೌಟ್ ಆಗುತ್ತೆ, ಈ ಎರಡೂ ಪಕ್ಷಗಳ ಬಲಾಬಲ ಏನು ಅನ್ನೋದನ್ನ ನೋಡ್ತಾ ಹೋಗೋದು. ಈಗಾಗಲೇ ನಾವು ಗಮನಿಸಿದ್ರೆ ಉಮೇಶ್ ಯಾದವ್ ನಾನೇ ಅಭ್ಯರ್ಥಿ ಅಂತ ಹೇಳುವಷ್ಟು ಅವ್ರಿಗೆ ಈ ಸಲ ಅಲ್ಲಿ ಈಸಿ ಇಲ್ಲ ಅನ್ನುವಂಥದ್ದು ಖಂಡಿತ. ಯಾಕಂದ್ರೆ ಅವ್ರು ಹೇಳ್ತಾ ಇರ್ಬೋದು ಸಹಜವಾಗಿ ಯಾರು ಅಭ್ಯರ್ಥಿಗಳಿರ್ತಾರೆ ಅಥವಾ ಯಾರು ಹಾಲಿ ಸಂಸದರಿರ್ತಾರೆ ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಬೆಂಬಲ ಅಥವಾ ಅಂಥದ್ದೊಂದು ಬೆಂಬಲದ ಮಾತುಗಳನ್ನು ಆಡುವಂಥ ಅಥವಾ ನಿರೀಕ್ಷೆ ಇಟ್ಕೊಂಡಿರುವಂಥದ್ದು ಸಹಜ. ಆದರೆ ಅದರ ಹೊರತಾಗಿ ಗ್ರೌಂಡ್ ರಿಯಾಲಿಟಿ ಹಾಗೇ ಇದೆಯಾ ಅಂತಂದರೆ ಖಂಡಿತ ಕಾಣಿಸ್ತಾ ಇಲ್ಲ. ಯಾಕಂದರೆ ಅದೇ ನಿಜ ಆಗಿದ್ದಿದ್ರೆ ಇವರ ಒಂದು ಸಂಸದ ಸ್ಥಾನ ಗೆದ್ದಾದ ನಂತರ ಯಾವ ರೀತಿ ಉಳ್ಕೊಂಡಿದೆ ಅಲ್ಲಿ ಬಿಜೆಪಿಯ ಒಂದು ಲೆಕ್ಕಾಚಾರಗಳು ಹೇಗಿದೆ ಅನ್ನೋಂಥದ್ದು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ರಿಫ್ಲೆಕ್ಟ್ ಆಗಬೇಕಾಗಿತ್ತು. ಹಾಗೆ ಅಲ್ಲಿ ಆಗಿರೋದೇನು 6 ಕಾಂಗ್ರೆಸ್ ಇದೆ, ಒಂದು BJP, ಒಂದು JDS. ಸೊ ಅದಷ್ಟೇ ಫೈನಲ್ ಕ್ರೈಟೀರಿಯಾ ಅಂದರೆ ಖಂಡಿತ ಅಲ್ಲ. ಲೋಕಸಭಾ ಚುನಾವಣೆಯ ಲೆಕ್ಕಾಚಾರಗಳು ಬೇರೆ ಬೇರೆ ಇರುತ್ತೆ. ಮೋದಿಯವರ ವರ್ಚಸ್ಸು ಮತ್ತು ಸಂಘಟನೆ ಮತ್ತು ಅಭಿವೃದ್ಧಿ ಕೆಲಸಗಳು ಹತ್ತಾರು ಆಯಾಮಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯೋದ್ರಿಂದ ತಡಿ ಹಾಕುವಂತಿಲ್ಲ. ಆದರೆ ಖರ್ಗೆ ಅವರ ಸೋಲಿನ ಅನುಕಂಪ ಅದನ್ನು ಅಷ್ಟು ಸುಲಭವಾಗಿ ಪಕ್ಕಕ್ಕೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಮೇಜರ್ ಫ್ಯಾಕ್ಟರ್ ಆಗುತ್ತೆ. ಮತ್ತು ಕರ್ನಾಟಕದ ಒಬ್ಬ ಅತಿ ದೊಡ್ಡ ದಲಿತ ನಾಯಕರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಿರುವಂಥದ್ದು ಈ ಸಲ ಒಂದು ಗೆಲುವಿನ ವಾಪಸ್ ಪ್ರತಿಕ್ರಿಯೆಯನ್ನು ಕೊಡುವ ಅನ್ನುವಂಥ ಒಂದು ಲೆಕ್ಕಾಚಾರಗಳೇನೇನಾದ್ರು ಇದ್ದಿದ್ರೆ ಮತ್ತು ಕಾಂಗ್ರೆಸ್ ಅವರು ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಆದರೆ ಈ ಹಲವಾರು ಭೇಟಿಗಳನ್ನು ಇತ್ತೀಚೆಗೆ ಖರ್ಗೆ ಅವರು ಕ್ಷೇತ್ರಕ್ಕೆ ಕೊಟ್ಟಿದ್ರು ಕೂಡ ಅವರ ಒಂದು ಸ್ಪರ್ಧೆಯ ಬಗ್ಗೆ ಆಗಲಿ, ಟಿಕೆಟ್ನ ಬಗ್ಗೆ ಆಗಲಿ ಯಾವುದೇ ಒಂದು ಮಾತನ್ನಾಗಲಿ ತುಟಿಕ್ ಅಂತ ಏನು ತುಟಿ ಬಿಚ್ಚಿಲ್ಲ. ಸೊ ಈ ಹಿನ್ನೆಲೆ ಇನ್ನೂ ಕುತೂಹಲ ಇದೆ. ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದ್ದಾರೆ. ಆದರೆ ಅವರಿಗೆ ವೈಯಕ್ತಿಕವಾಗಿ ಅಲ್ಲಿ ರಾಜಕೀಯದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಅನ್ನುವಂಥ ಮಾತುಕತೆಗಳು ಕೂಡ ಆಗಿದೆ. ಅಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರೇ ಅವ್ರನ್ನ ಕರೆದು ಮಾತನಾಡಿಸಿದ್ದಾರೆ ಅನ್ನುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರಾ ಅಕಸ್ಮಾತ್ ಅಂತಂದರೆ ಬೇರೆ ಮಿನಿಸ್ಟರ್ಗಳೇ ಮಾಡಲಿಕ್ಕೆ ರೆಡಿ ಇಲ್ಲ, ಇನ್ನು ಅವ್ರು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮತ್ತು ಕಮ್ಯುನಿಕೇಷನ್ ವಿಭಾಗದ ವಿಂಗ್ನ
ಮುಖ್ಯಸ್ಥರು ಕೂಡ ಆಗಿರೋದ್ರಿಂದ, ಒಂದು ಪ್ರಬಲ ಖಾತೆಯೂ ಕೂಡ ಇರೋದ್ರಿಂದ ಅಂಥದ್ದೊಂದು ತ್ಯಾಗಕ್ಕೆ ಮುಂದಾಗ್ತಾರೆ ಅನ್ನೋಂಥದ್ದು ಕೂಡ ಅವಾಸ್ತವಿಕ ಅನಿಸುತ್ತೆ ಸದ್ಯದ ಮಟ್ಟಿಗೆ. ಈ ಹಿನ್ನೆಲೆಯಲ್ಲಿ ಖರ್ಗೆ ಅವರು ನಿಲ್ತಾರಾ, ಅದು ಕಲಬುರಗಿನ, ಕೋಲಾರನ, ಚಾಮರಾಜನಗರನ, ಎಗೇನ್ ಅಂಥದ್ದೊಂದು ಪ್ರಶ್ನೆ ಬರುತ್ತೆ. ಆದರೆ ಖರ್ಗೆ ಅವರ ಒಂದು ಅಧ್ಯಕ್ಷಗಿರಿಗೆ ಒಂದು ಗೌರವವನ್ನು ಕೊಡಬೇಕು, ಸೋಲಿನ ಅನುಕಂಪಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಪಾಸಿಟಿವ್ ಕೊಡಬೇಕು ಅಂತೇನಾದರೂ ನಿರ್ಧಾರ ಮಾಡಿದ್ರೆ ಹಾಲಿ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಒಳ್ಳೆ ಲೀಡ್ ಇರೋದ್ರಿಂದ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಕಾಣಿಸ್ತಾ ಇದೆ. ಮತ್ತು BJPಗೆ ಏನು ಲೆಕ್ಕಾಚಾರ ಅಂತಂದರೆ, ಓಕೆ, ಖರ್ಗೆ ಅವರು ಇಷ್ಟು ವರ್ಷ ದಶಕಗಳಿಂದ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಬಂದರು, ವಿಧಾನಸಭೆ ಇರ್ಬೋದು, ಲೋಕಸಭೆ, ಅದು ಸೋಲಿಲ್ಲದ ಸರದಾರ. ಆದರೆ ಅಭಿವೃದ್ಧಿಯ ವಿಚಾರಗಳು ಅಂತ ಬಂದಾಗ ಏನಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅದರ ಹೊರತಾಗಿಯೂ ಕೂಡ ಅವರು ತಂದಿರುವಂಥ ವಿಶೇಷ ಸ್ಥಾನಮಾನ ಮತ್ತು ಅಲ್ಲಿರುವಂಥ ಅನುದಾನಗಳು ಅವೆಲ್ಲವೂ ಕೂಡ ಮ್ಯಾಟ್ರ್ ಆದರೂ ಕೂಡ ತುಂಬ ವಿಸಿಬಲ್ ಆಗಿ ಏನು ಕಂಡಿದೆ ದಶಕಗಳಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಪದೇ ಪದೇ BJP ಮತ್ತು ಮೋದಿಯವರು ಕೂಡ ಅಲ್ಲಿ ಭೇಟಿ ಕೊಟ್ಟಾಗ ಕೇಳಿರುವಂಥ ಪ್ರಶ್ನೆಗಳಲ್ಲೇ ಕಾಣಿಸ್ಬೋದು. ಇನ್ನು ಇಂಟೆನ್ಸಿಟಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕ್ಯಾಸ್ಟ್ ಕಾಂಬಿನೇಷನ್ ಕೂಡ ನೋಡಬೇಕಾಗತ್ತೆ. ಕೋಲಿ ಸಮಾಜದಲ್ಲಿ ಈಗ ಉಮೇಶ್ ಜಾಧವ್ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ಕೋಲಿ ಸಮಾಜ ಮತ್ತು ಲಿಂಗಾಯತರು, ಈ ಎರಡೂ ಸಮಾಜದ ಒಂದು ಸಮನ್ವಯತೆ ಮತ್ತು ವೋಟ್ ಬ್ಯಾಂಕ್ನ ಯಾವ ರೀತಿ ಬ್ಲೆಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ SC/ST ಪ್ರಬಲವಾಗಿದ್ದರೂ ಕೂಡ ಲಿಂಗಾಯತರು ಅಧಿಕ ಸಂಖ್ಯೆಯಲ್ಲಿರೋದ್ರಿಂದ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಕಳೆದ 2009 ಮತ್ತು 2014 ಎರಡರಲ್ಲೂ ಕೂಡ ಏನೋ ದೊಡ್ಡ ಮಟ್ಟದ ಏನೋ ಲೆಕ್ಕಾಚಾರಗಳನ್ನು ಹಾಕಿದ್ರು. ಮತ್ತು ಕಳೆದ ಸಲ ಏನು ಖರ್ಗೆ ಅವರ ಸೋಲಿನಲ್ಲೂ ಕೂಡ ಅತಿ ದೊಡ್ಡ ಒಂದು ಪಾತ್ರವನ್ನು ವಹಿಸಿದ್ರು. ಅದು ಹೈಕಮಾಂಡ್ನ ಸೂಚನೆಯ ನಂತರವೇ ದೊಡ್ಡ ಮಟ್ಟದಲ್ಲಿ ಕ್ರಿಯೆಗಳನ್ನು ಅಲ್ಲಿ ನಡೆದಿದ್ವು, ಆಕ್ಟಿವಿಟೀಸ್ ಆಗಿದ್ವು. ಆ ಕಾರಣಕ್ಕೆ ಸೋತರು. ಈ ಸಲ ಯಾವ ರೀತಿ ಕ್ಯಾಸ್ಟ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಮತ್ತು ಆಕಾಂಕ್ಷಿತರಲ್ಲಿ ಹೊಸ ಅಚ್ಚರಿ ಅಭ್ಯರ್ಥಿಯನ್ನು ಯಾರಾದರೂ ಆಗ್ತಾರೆ? ಯಾಕಂದರೆ ಉಮೇಶ್ ಜಾಧವ್ ಅವರು ಗೆದ್ದಾದ ನಂತರ ಸಂಪರ್ಕ ಅಷ್ಟಾಗಿಲ್ಲ ಮತ್ತು ವರ್ಚಸ್ಸನ್ನು ಉಳಿಸ್ಕೊಂಡಿಲ್ಲ. ಮೋದಿಯವರ ಹೆಸರಲ್ಲಿ ಗೆದ್ದಿದ್ದಷ್ಟೇ. ಮತ್ತು ಕಳೆದ ಸಲ ಏನು ಬಂದಿತ್ತು ಫ್ಯಾಕ್ಟರು, ಮಾಲಿಕಯ್ಯ ಗುತ್ತಿದಾರು, ಬಾಬುರಾವ್ ಚಿಂಚನ್ಸೂರು, ಬರೀ ಉಮೇಶ್ ಜಾಧವ್ ಅಷ್ಟೇ ಅಲ್ಲ. ಸೊ ಉಮೇಶ್ ಜಾಧವ್ ಅವರ ಹೊರತಾಗಿ ಹಲವಾರು ಖರ್ಗೆ ಅವರ ಬಂಟರನ್ನು BJP ಆಪರೇಟ್ ಮಾಡಿತ್ತು. ಆ ಮೂಲಕ ಗೆಲ್ಲುವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡಿತ್ತು. ಈ ಸಲ ಅಂಥದ್ದೊಂದು ವಾತಾವರಣ ಇಲ್ಲದೆ ಇರೋದ್ರಿಂದ BJP ಯಾವ ಸ್ಟ್ರಾಟಜಿಯನ್ನು ಮಾಡಿಕೊಂಡಿದೆ ಮತ್ತು ಹೊಸ ಅಭ್ಯರ್ಥಿಯನ್ನು ಯಾರನ್ನ ಹುಡುಕುತ್ತೆ ಅನ್ನೋದ್ರ ಮೇಲೆ ಸೋಲು ಗೆಲುವಿನ ಲೆಕ್ಕಾಚಾರ ಕಾಣುತ್ತೆ. ಆದರೆ ಸದ್ಯಕ್ಕಂತೂ ಆನ್ ಸರ್ಫೇಸ್ ಲೆವೆಲಲ್ಲಿ ಸದ್ಯಕ್ಕಂತೂ ಏನು ಕಾಂಗ್ರೆಸ್ಗೆ ಅಡ್ವಾನ್ಸ್ಮೆಂಟ್ ಕಾಣಿಸ್ತಾ ಇದೆ. ನೋಡೋಣ ಅದನ್ನ BJP ಆ ರೀತಿ ಅಂತ ಯೋಚನೆಗಳನ್ನ ಸರಿದೂಗಿಸಿಕೊಳ್ಳುವಂತ ಈ ಸಲ ಪ್ರಯತ್ನ ಮಾಡುತ್ತಾ ಮತ್ತೆ ಗೆಲುವನ್ನ ಸಾಧಿಸುತ್ತಾ ಈ ಕ್ಷೇತ್ರದಲ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಹಾಗೇನೆ ಚುನಾವಣಾ ಚಿತ್ರದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.